ಸೈಡಲ್ಲಿ ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ. ಆಮೇಲೆ ಈ ಬ್ಯಾಗಲ್ಲಿ ನಾನು ಕೂತ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ಒಂದೇ ಒಂದು ಕಾಲಲ್ಲಿ ಹಾಕ್ಕೊಳ್ತಿದ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Like food, yeah, that's alright. When I see you, she's still inside. We're sitting on the curb of the parking lot, talking about our lives and the futures we've got. And she says, don't you worry, you're only 19, so why you in such a hurry? And it's a parking lot sunrise, with the girl who says that she might. ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಯಾವ್ಯಾವ ಡ್ರೆಸ್ಸಿಗೆ ಯಾವ ಥರ ಪ್ಯಾಂಟ್ ಮ್ಯಾಚ್ ಆಗುತ್ತೆ, ಆಮೇಲೆ ನನ್ನ ಹತ್ರ ಯಾವ್ಯಾವ ಡ್ರೆಸ್ ಇದೆ ಅಂತ ಎಲ್ಲಾನು ತೋರಿಸ್ತೀನಿ. ಸೊ ಇವತ್ತು ನನ್ನ ಫಸ್ಟ್ ಡ್ರೆಸ್ ಯಾವುದು ಅಂತ ಅಂದರೆ ಇದು ನನ್ನ ಬರ್ಡೇ ಡ್ರೆಸ್, ವೈಟ್ ಕಲರ್. ಆ್ಯಕ್ಚುಲಿ ಯಾರ್ಯಾರಿಗೆಲ್ಲ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೋ ಅವ್ರು ಕಮೆಂಟ್ ಮಾಡಿ, ಯಾಕಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ವೈಟ್ ಕಲರ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ. ಆ್ಯಕ್ಚುಲಿ ಇದು ನನ್ನ ವೈಟ್ ಕಲರ್ ನಿನ್ನೆ ಹಾಕ್ಕೊಂಡಿದ್ದು, ನಿನ್ನೆ ನನ್ನ ಬರ್ಡೇ ಇತ್ತು, ಸೊ ಅದಕ್ಕೆ ಹಾಕ್ಕೊಂಡಿದ್ದೆ ಇದನ್ನ. ಇದು ಅದರ ಪ್ಯಾಂಟ್, ಇದು ಈ ಡ್ರೆಸ್ಸಿಗೆ ಬಂದಿರೋದು ಪ್ಲಾಜೋ ಥರ ಇದೆ. ಆಮೇಲೆ ಇದು ವೇಲ್ ಈ ಥರ ನೋಡಿ, ಚೆನ್ನಾಗಿದೆ ಅಲ್ಲ, ವೈಟ್ ಕಲರ್. ಇನ್ನು ನನ್ನ ನೆಕ್ಸ್ಟ್ ಡ್ರೆಸ್ ಬಂದು ಇದು ಇನ್ನು ಹೊಸದಿದೆ. ಆ್ಯಕ್ಚುಲಿ ಇನ್ನು ಓಪನೇ ಮಾಡಿಲ್ಲ ನಾನು ಇದನ್ನ, ಇನ್ನು ಒಂದ್ಸಲನೂ ವೇರ್ ಮಾಡಿಲ್ಲ, ಇನ್ನು ಸ್ಟಿಚ್ ಸಹ ಮಾಡಿಸಿಲ್ಲ. ಇದು ಆಫ್ಲೈನಲ್ಲಿ ತಗೊಂಡಿದ್ದು ನಾನು. ಇದು ಸೇಮ್ ಕಲರ್ ಪ್ಯಾಂಟ್, ಇದು ಪ್ಲಾಜೋ ಪ್ಯಾಂಟೇ, ಇದೂ ಸೇಮ್ ಕಲರ್ ಬಂದಿದೆ. ಇದಕ್ಕೆ ವೇಲ್, ಇದು ಈ ಸೆಟ್ ಬಂದು 900 ರೂಪೀಸ್. ನಾನು ಆಫ್ಲೈನಲ್ಲಿ ತಗೊಂಡಿದ್ದು. ಇದೂ 900. ಆಮೇಲೆ ಆವಾಗಲೇ ತೋರಿಸಿದ್ನಲ್ಲ ವೈಟ್ ಕಲರ್ ಒಂದು, ಅದೂ ಸಹ ಸೇಮ್ ರೇಟ್ ನೋಡಿ. ಆಫ್ಲೈನಲ್ಲಿ ತಗೊಳ್ಳೋದಿದ್ರೆ ಸ್ವಲ್ಪ ನೋಡಿ ತಗೋಬೇಕು, ಸೊ ಅದಕ್ಕೆ ರೇಟ್ನ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಬಂದು ಇದು ಶಾರ್ಟ್ ಕುರ್ತಾ ನೋಡಿ. ನಾನು ಫಸ್ಟ್ ವ್ಲಾಗ್ ಅಂತ ಮಾಡಿದ್ನಲ್ಲ, ಅದರಲ್ಲಿ ನಾನು ವೇರ್ ಮಾಡಿದ್ನಲ್ಲ, ಅದೇ ಶಾರ್ಟ್ ಕುರ್ತಾ ಇದು. ಇದನ್ನು ನಮ್ಮಮ್ಮ, ಇದು ಆ್ಯಕ್ಚುಲಿ ಲಾಂಗ್ ಕುರ್ತಾ ಇತ್ತು, ಇದನ್ನು ನಮ್ಮಮ್ಮ ಶಾರ್ಟಾಗಿ ಮಾಡಿದ್ದಾರೆ ನೋಡಿ. ಹಿಂದೆ ಈ ಥರ ಲೇಸ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಇಟ್ಟಿದ್ದಾರೇನೋ ಹಿಂದೆ. ಇದು ಲೇಸ್, ಇದು ಫುಲ್ ಲಾಂಗ್ ಇತ್ತು, ಸೊ ಅದಕ್ಕೆ ಇದನ್ನ ಜೀನ್ಸ್ಗೆ ಅಂತ ಶಾರ್ಟಾಗಿ ಮಾಡಿದ್ದಾರೆ. ಸೊ ಅದಾದಮೇಲೆ ಆ ಡ್ರೆಸ್ಗೆ ಈ ಥರ ಜೀನ್ಸ್ನ ವೇರ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು, ಮೀಶೋಲ್ಲಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದಿಷ್ಟು ನಾನು ಆಫ್ಲೈನಲ್ಲಿ ಬೈ ಮಾಡಿದ್ದು, ಇದಿಷ್ಟು ಡ್ರೆಸ್ನ. ಆಮೇಲೆ ನೆಕ್ಸ್ಟು ಇನ್ನೊಂದು, ಇದೂ ವೈಟ್ ಡ್ರೆಸ್ ನೋಡಿ. ಇದು ಸ್ಟಿಚ್ ಮಾಡಿಸೋದು ಬೇಡ, ಏನೂ ಬೇಡ, ಇದು ಹೆಂಗಿದೇನೋ ಹಂಗೆ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಗೋವಾ ಡ್ರೆಸ್. ನಾನು ಗೋವಾಗೆ ಹೋಗಿದ್ದಲ್ಲ, ಗೋವಾಗೆ ಹೋದವ್ರು ತೊಗೊಂಬಂದಿದ್ದು, ಆದರೆ ಚೆನ್ನಾಗಿದೆ, ಸೊ ಅದಕ್ಕೆ ತೋರಿಸೋಣ ಅಂತ ತೊಗೊಂಬಂದಿದ್ದು. ವೈಟ್ ಆದಮೇಲೆ ಇನ್ನೊಂದು ರೆಡ್ ಕಲರ್ ಡ್ರೆಸ್ಸೂ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿ ನೋಡಿ ಗೊತ್ತಾಗುತ್ತೆ. ಆಮೇಲೆ ಇದು ಮೇಲೆ ಹಾಕ್ಕೊಳ್ಳೋದಕ್ಕೆ ಶ್ರಗ್ಗು, ಲಾಂಗ್ ಟಾಪ್ಸು ಏನಾದರೂ ಇರುತ್ತಲ್ಲ ಅದಕ್ಕೆ ಮೇಲೆ ಹಾಕೊಳ್ಳೋದಕ್ಕಂತ ಇದು ವೈಟ್ ಕಲರ್ ಶ್ರಗ್. ಕುರ್ತಿ ಇರುತ್ತಲ್ಲ ಅದಕ್ಕೆ ಹಾಕೋಬೋದಿಲ್ಲ, ವೈಟ್. ಆಮೇಲೆ ನೆಕ್ಸ್ಟು ನಾನು ತೋರಿಸ್ತಿರೋ ಅಂಥ ಡ್ರೆಸ್ಸು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು. ಈ ಡ್ರೆಸ್ನ ಕೆಳಗಡೆ ಈ ಥರ ಬಟರ್ಫ್ಲೈ ಎಲ್ಲ ಬಂದಿದೆ ನೋಡಿ. ಇದಕ್ಕೆ ಇನ್ನೂ ಬೆಲ್ಟ್, ಇದು ಸೇಮ್ ಅದು ಕೆಳಗಡೆ ಹೆಂಗೆ ಬಟರ್ಫ್ಲೈ ಎಲ್ಲ ಬಂದಿದೆಯೋ ಅದಕ್ಕೂ ಆ ಬೆಲ್ಟ್ಗೂ ಸಹ ಅದೇ ಥರ ಬಂದಿರೋದು. ಮುಂದೆ ನೋಡಿ ಇಲ್ಲಿ ಈ ಥರ ಡಿಸೈನ್ ಇರೋದು. ಇದನ್ನ ನಾನು ಮೀಶೋ ಅಲ್ಲಿ ಬೈ ಮಾಡಿದ್ದು. ಇದನ್ನ
ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲಾಂದರೆ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಸೊ ನನ್ನ ನೆಕ್ಸ್ಟ್ ಟಾಪ್ ಬಂದು ಇದಕ್ಕೆ ಸ್ಲೀವ್ ನೋಡಿ. ಇದನ್ನು ನಾನು ಮೀಶೋಲ್ಲೇ ಬೈ ಮಾಡಿರೋದು. ಇದು ಪರ್ಪಲ್ ಕಲರ್ ಇದೆ ನೋಡಿ. ಇದನ್ನು ಮೀಶೋನಲ್ಲೇ ನಾನು ತೊಗೊಂಡಿದ್ದು. ಆಮೇಲೆ ಇನ್ನೂ ಒಂದು ಟೀ ಶರ್ಟ್ ಇದೆ, ಇದು ಮರೂನ್ ಕಲರ್. ಇದನ್ನ ನಾನು ಒಂದ್ಸಲನೂ ವೇರ್ ಮಾಡಿಲ್ಲ, ಅದಕ್ಕೆ ಟ್ಯಾಗ್ ಎಲ್ಲ ಇನ್ನೂ ಹಂಗೆ ಇದೆ. ಇದನ್ನು ನಾನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಸುಮ್ಮನೆ ಹೋಗ್ತಿರ್ತೀವಲ್ಲ ಅವಾಗವಾಗ, ಸೊ ಅಲ್ಲಿ ತೊಗೊಂಡಿದ್ದು. ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಜೀನ್ಸ್, ಮರೂನ್ ಕಲರ್ ಏನಾದರೂ ಇದ್ದರೆ ಅದು ಬ್ಲ್ಯಾಕ್ ಕಲರ್ ಜೀನ್ಸ್ ಅಥವಾ ಏನಾದ್ರು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟು ಇದು ನನ್ನ ಬ್ಲ್ಯಾಕ್ ಕಲರ್ ಪ್ಯಾಂಟು. ನಾನು ಒಂದ್ಸಲನೂ ಹಾಕ್ಕೊಂಡೇ ಇಲ್ಲ, ಅದಕ್ಕೆ ಎಲ್ಲ ಇವತ್ತೇ ತೆಗ್ದಿದ್ದೀನಿ. ಇದು ವ್ಲಾಗ್ ಮಾಡೋದಕ್ಕಂತಾನೆ ತೋರ್ಸೋದಕ್ಕಂತ ಎಲ್ಲ ತೆಗ್ದಿಟ್ಟಿರೋದು. ಇದು ಫುಲ್ ಇಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಕಾಲಲ್ಲಿ ಹಾಕ್ಕೊಳ್ತಿದ್ನ. ಇದೆರಡು ಫುಲ್ ದೊಡ್ಡದಿದೆ. ಇದು ಸ್ಕರ್ಟ್ ಥರ ಕಾಣಿಸುತ್ತೆ ವೇರ್ ಮಾಡಿದಾಗ. ಈ ಪ್ಯಾಂಟು ನೋಡಿ, ಇದು ಬ್ಲ್ಯಾಕ್ ಕಲರ್ ಇದೆ. ಇದಕ್ಕೆ ಟೀ ಶರ್ಟು ಪಿಂಕ್ ಕಲರ್ ಟೀ ಶರ್ಟ್ ನೋಡಿ. ಈ ಟೀ ಶರ್ಟ್ ಹೆಂಗಿದೆ ಇದು ನೋಡೋಕೆ ಆ್ಯಕ್ಚುಲಿ ಸುಮ್ಮನೆ ಮಾಮೂಲಿ ಟೀ ಶರ್ಟ್ ಏನೋ ಅನಿಸ್ತಾ ಇದೆ, ಬಟ್ ಸೈಡಲ್ಲಿ ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ. ಒಂಥರ ರಿಂಕಲ್ಸ್ ಬಂದಂಗಿದೆ. ಎರಡು ಕಡೆನೂ ಆ ಥರ ರಿಂಕಲ್ಸ್ ಥರ ಬಂದಿರೋದು. ಸೊ ಅದಕ್ಕೆ ಈ ಬ್ಲ್ಯಾಕ್ ಪ್ಯಾಂಟ್ಗೆ ಈ ಥರ ಡ್ರೆಸ್, ಈ ಥರ ಒಂದು ಟೀ ಶರ್ಟ್ಸು ಅಥವಾ ಏನಾದರೂ ಶಾರ್ಟ್ ಕುರ್ತಿ ಇರುತ್ತಲ್ಲ ಅದನ್ನ ವೇರ್ ಮಾಡಿ, ಆವಾಗ ಅದು ಒಂದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಸೇಮ್ ಇದೇ ಥರ ಟೀ ಶರ್ಟ್ ಸೈಡಿಗೆ ಇದೇ ಥರನೇ ಬಂದಿರೋ ಸೊ ಆ ಥರ ಡ್ರೆಸ್ ಹಾಕೊಂಡಾಗ ನೀವು ಒಂದು ಶಾರ್ಟ್ ವೇಲ್ ಹಾಕೊಂಡ್ಬಿಟ್ಟು ಈ ಥರ ಒಂದು ಬ್ಯಾಗ್ ಹಾಕೊಂಡ್ಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದನ್ನು ನನ್ನ ಬ್ಯಾಗು ಗೋವಾ ಬ್ಯಾಗ್, ಇದನ್ನು ಆ ಡ್ರೆಸ್ ತೋರಿಸಿದ್ನಲ್ಲ ಆವಾಗಲೇ ಅದೇ ಡ್ರೆಸ್ ಜೊತೆನೇ ಈ ಬ್ಯಾಗ್ ತೊಗೊಂಬಂದಿದ್ದು ಗೋವಾಲಿ, ನಾನು ಹೋಗಿದ್ದಲ್ಲ. ಆಮೇಲೆ ನೆಕ್ಸ್ಟ್ ಟಾಪು ಇದನ್ನು ಸ್ಟಿಚ್ ಮಾಡಿಸಿಲ್ಲ, ಇನ್ನು ಮರೂನ್ ಕಲರ್ ಟಾಪು. ಇದನ್ನು ಶಾರ್ಟ್ ಕುರ್ತಾ ಮಾಡಬೇಕು ಆ್ಯಕ್ಚುಲಿ. ಇದು ಕಾಲರ್ ಬಂದಿದೆ, ಸೊ ಇನ್ನು ಶಾರ್ಟ್ ಕುರ್ತಾ ಮಾಡಿಸ್ಬೇಕಾ ಇಲ್ಲ ಅಂತ ನೋಡಬೇಕು. ಇದಿಷ್ಟು ನನ್ನ ಡ್ರೆಸ್ಸು, ನಾನು ಒಂದು ಸಲನೂ ವೇರ್ ಮಾಡಿಲ್ಲ. ಆಮೇಲೆ ಒಂದು 2-3 ಆಲ್ರೆಡಿ ವೇರ್ ಮಾಡಿದಂಥ ಡ್ರೆಸ್ಸೇ ಇರೋದು. ಅದನ್ನ ಆನ್ಲೈನಲ್ಲಿ ತೊಗೊಂಡಿರೋದಂತ ನಾನು ನಿಮ್ಗೆ ತೋರಿಸಿರೋದು. ನಿಮ್ಗೆ ಇಷ್ಟ ಆದರೆ ಆ ಡ್ರೆಸ್ನ ನೀವು ಬೈ ಮಾಡಿ. ಅದಾದಮೇಲೆ ಇನ್ನೂ ಒಂದು ಬ್ಯಾಗ್ ನೋಡಿ, ಈ ಥರ ಇದೆ ನನ್ನ ಹತ್ರ. ಸುಮ್ಮನೆ ಏನೋ ಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ತೊಗೊಂಬಂದಿದ್ದು. ಇದೂ ಬ್ಯಾಗ್ ಚೆನ್ನಾಗೇ ಇದೆ, ತೊಗೋಬೋದು. ಆನ್ಲೈನಲ್ಲಿ ಅಲ್ಲ, ಆಫ್ಲೈನಲ್ಲಿ ಇದನ್ನ ತೊಗೊಂಡಿದ್ದು. ಇದಿಷ್ಟು ಆಗಿತ್ತು. ಆಮೇಲೆ ಈಗ ಹಾಕ್ಕೊಂಡಿದ್ದೀನಲ್ಲ ಈ ಡ್ರೆಸ್ ಕೂಡ ನಾನು ಇವತ್ತೇ ವ್ಲಾಗಾಗಿ ಹಾಕ್ಕೊಂಡಿರೋದಷ್ಟೇ. ನೋಡಿ ಆ ಥರ ಇದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಇನ್ನೂ ಒಂದು ಬ್ಯಾಗ್ ತೋರಿಸ್ಬೇಕು ನಿಮಗೆ. ಎಲ್ಲರೂ ಜಾಸ್ತಿ ಕೇಳ್ತಾ ಇದ್ರು ಈ ಬ್ಯಾಗ್ನ. ನೀವು ಈ ಬ್ಯಾಗ್ನ ಎಲ್ಲಿ ತೊಗೊಂಡಿದ್ದು, ಕಲರ್ ಚೆನ್ನಾಗಿದೆ, ಆಮೇಲೆ ಫುಲ್ ದೊಡ್ಡದಿದೆ, ಎಲ್ಲಾದರೂ ಊರಿಗೆಲ್ಲಾದರೂ ಹೋಗುವಾಗೂ ಈ ಬ್ಯಾಗ್ನ ತೊಗೊಂಡೋಗ್ಬೋದು ಅಂತ. ಇದು ತುಂಬ ದೊಡ್ಡದಾಗಿದೆ ಬ್ಯಾಗು. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಎಲ್ಲ ಇಡಿಸುತ್ತೆ ಬಟ್ಟೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ತೊಗೊಂಡಿದ್ದು. ಅದನ್ನೂ ಸಹ ನಾನು ಹಾಕಿರ್ತೀನಿ ಫೋಟೋ. ಆಮೇಲೆ ಇಷ್ಟ ಆದರೆ ಯಾರಾದರೂ ತೊಗೋಬೋದು. ಇದು ಫುಲ್ ಲಾಂಗ್ ಇದೆ ನೋಡಿ, ಮೇಲೆ ಬ್ಯೂಟಿ ಗರ್ಲ್ ಅಂತ ಇದೆ, ಇಲ್ಲಿನೂ ಹಿಂದೆ ಇದೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ತುಂಬ ಜನ ಕೇಳ್ತಾ ಇದ್ರು ಎಲ್ಲಿ ತೊಗೊಂಡಿದ್ದೀರಾ, ಏನು ಲಿಂಕ್ ಹಾಕಿ ಇದ್ರದ್ದು ಪ್ರಾಡಕ್ಟು ಅಂತ. ಸೊ ಅದನ್ನ ಹಾಕಿರ್ತೀನಿ, ನೀವು ನೋಡಿ ಇಷ್ಟ ಆದರೆ ತೊಗೊಳ್ಳಿ. ಇದರಲ್ಲೂ ಇನ್ನೂ ಬೇರೆ ಕಲರ್ಸ್ ಇದೆ, ಪರ್ಪಲ್ಲು, ಬ್ಲೂ ಅಂತ. ನಾನು ತೊಗೊಂಡಿದ್ದು ಬ್ಯಾಗಲ್ಲಿ 2 ಕಡೆ ಬಾಟಲ್ ಇಡೋದಿದೆ. ಆಮೇಲೆ ಈ ಬ್ಯಾಗಲ್ಲಿ ನಾನು ಕೂತ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಸೊ ಇಷ್ಟ ಆದರೆ ನೀವು ತೊಗೋಬೋದು, ಇಲ್ಲಾಂದರೆ ನಿಮ್ಮ ಚಾಯ್ಸ್ ಅಷ್ಟೇ. ತುಂಬ ಜನ ಕೇಳಿದ್ರು ಅಂತ ನಾನು ಹೇಳಿದೆ ಅಷ್ಟೇ. ಇವತ್ತು ತೋರಿಸಿದಂಥ ಪ್ರಾಡಕ್ಟ್ಸ್ ಇಷ್ಟೇ. ಆಮೇಲೆ ಯಾವ್ಯಾವ ನಾನು ವೇರ್ ಮಾಡೇ ಇಲ್ವೋ ಆ ಡ್ರೆಸ್ನು ಸಹ ನಾನು ಇವತ್ತು ತೋರಿಸಿದ್ದೆ. ಸೊ ಯಾವುದೇ ಒಂದು ಡ್ರೆಸ್ ಆಗಿರ್ಬೋದು, ಯಾವುದು ವೇಸ್ಟ್ ಅಂತ ಹೇಳ್ಬಿಟ್ಟು ಎಸೆಕ್ಕೆ ಹೋಗಬೇಡಿ. ಯಾಕಂತಂದರೆ ಇರೋ ಡ್ರೆಸ್ಸಲ್ಲೇ ಆಲ್ಟರ್ನೇಟ್ ಮಾಡಿಸಿ ಹಾಕೋಬೋದು. ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ ಕುರ್ತಾ, ಇದನ್ನ ಲಾಂಗ್ ಇತ್ತು, ಇದನ್ನ ಶಾರ್ಟ್ ಮಾಡಿ ಇದನ್ನೇ ಡಿಸೈನ್ ಮಾಡಿಸಿ ಹಾಕಿದ್ದೀನಿ ಅಂತ. ಇದು ನಮ್ಮಮ್ಮನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಆ್ಯಕ್ಚುಲಿ. ಈ ಥರನೇ ನೀವು
ಯಾವ ಥರ ಬೇಕೋ ಆ ಥರ ಎಲ್ಲ ಡಿಸೈನ್ನ ಮಾಡ್ಕೋಬೋದು. ಸಿಂಪಲ್ ಆಗಿರೋ ಡ್ರೆಸ್ ಇರುತ್ತಲ್ಲ ಅದರಲ್ಲಿನೇ. ಆಮೇಲೆ ಆ ಡ್ರೆಸ್ ಚೆನ್ನಾಗಿ ಕಾಣಿಸಿಲ್ಲ ಅಂತಂದರೆ ಮೇಲೆ ಈ ಥರ ಏನೋ ಶ್ರಗ್ ಥರ ಹಾಕ್ಕೊಂಡು, ಆಮೇಲೆ ಇನ್ನೊಂದು ಈ ಪಿಂಕ್ ಕಲರ್ ಟೀ ಶರ್ಟ್ ತೋರಿಸಿದ್ನಲ್ಲ, ಇದಕ್ಕೆ ಹೆಂಗೆ ಸೈಡಿಗೆ ಎಲಾಸ್ಟಿಕ್ ಹಾಕಿ ಡಿಸೈನ್ ಮಾಡಿದಾರೋ ನೋಡಿ, ಈ ಥರ ಡಿಸೈನ್ ಮಾಡಿದ್ದಾರೆ. ಆವಾಗಲೇ ತೋರಿಸಿದ್ನಲ್ಲ ಅದೇ ಥರನೇ ನೀವು ಒಂದು ಟೀ ಶರ್ಟ್ ಆಗಿರ್ಬೋದು ಅಥವಾ ಒಂದು ಡ್ರೆಸ್ಸಿಗೆ ಇಲ್ಲಿ ಶೋಲ್ಡರ್ ಹತ್ರ ಇಲ್ಲಿ ಇದು ಎಲಾಸ್ಟಿಕ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸಿದ್ರೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ತಲೆ ಯೂಸ್ ಮಾಡಿಬಿಟ್ಟು ಎಲ್ಲ ಡ್ರೆಸ್ನು ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಸಿ ವೇರ್ ಮಾಡಿ. ಬಟ್ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ಯಾರ್ಯಾರೆಲ್ಲ ತಿಳ್ಕೊಂಡ್ರಿ ಅಂದರೆ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅಂದರೆ ನಾನೇನು ಜಾಸ್ತಿ ಹೇಳಿಲ್ಲ, ಒಂದೆರಡನ್ನೇ ಹೇಳಿದ್ದು ನನ್ನ ಹತ್ರ ಯಾವ್ಯಾವು ನಾನು ಆ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಈ ವ್ಲಾಗಿಂದ ಯಾರ್ಯಾರೆಲ್ಲ ಆ ಥರ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅವರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಆಮೇಲೆ ಯಾರೆಲ್ಲ ಸ್ವಲ್ಪ ತಿಳ್ಕೊಂಡ್ರಿ ಅವರೆಲ್ಲನೂ ಲೈಕ್ ಮಾಡಿ. ಸೊ ಇನ್ನೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್.